ನೀವೆಲ್ಲ ಒಂದು ಪದನ ಕೇಳೇ ಇರ್ತೀರಾ, ಕೌಂಟರ್ ಸ್ಟೇರಿಂಗ್ ಅಂತ. ಕೌಂಟರ್ ಸ್ಟೇರಿಂಗ್ ಅಂದರೆ ಏನಪ್ಪ ಅಂದರೆ, ಕೌಂಟರ್ ಅಂದರೆ ಏನು? ಉಲ್ಟಾ. ಏನಾದರೂ ಮಾತಾಡ್ಬೇಕಾದ್ರೆ ಕೌಂಟ್ರ್ ಕೊಡ್ತೀಯಲ್ಲ ಅಂದರೆ ಏನಂದರೆ, ಏನು ಹೇಳಿದ್ರು ಉಲ್ಟಾ ಹೇಳ್ತೀಯಲ್ಲ ಅಂದಂಗೆ ಕೌಂಟರ್ ಸ್ಟೇರಿಂಗ್ ಅಂದರೆ ಉಲ್ಟಾ ಸ್ಟೇರಿಂಗ್. ಈಗ ನೀವು ಎಡ್ದ ಕಡೆ ತಿರುಗಿಸಿದ್ರೆ ಬಲ್ದ ಕಡೆ ತಿರುಗಿಕೊಳ್ಳೋದು, ಬಲ್ದ ಕಡೆ ತಿರುಗಿಸಿದ್ರೆ ಎಡ್ದ ಕಡೆ ತಿರುಗಿಕೊಳ್ಳೋದು. ಸೊ ಇವತ್ತು ನಾನು ನಿಮಗೆ ಕೌಂಟರ್ ಸ್ಟೇರಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಕೌಂಟರ್ ಸ್ಟೇರಿಂಗಿಂದ ನಿಮಗೆ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಅಡ್ವಾಂಟೇಜಸ್ ಏನಪ್ಪ ಅಂದರೆ, ನಾವು ಕಾರ್ನರಿಂಗ್ ಮಾಡಬೇಕಾದ್ರೆ ಇಲ್ಲ ಸಡನ್ನಾಗಿ ಏನಾದ್ರು ಒಂದು ಆಬ್ಜೆಕ್ಟ್ ಬಂದುಬಿಟ್ರೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಈಸಿ. ನೀವು ಕೌಂಟರ್ ಸ್ಟೇರಿಂಗ್ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲೂ ತುಂಬ ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡ್ಬೋದು. ಡಿಸ್ಅಡ್ವಾಂಟೇಜ್ ಏನಂದರೆ, ಇದನ್ನು ಕ್ಯಾಲ್ಕುಲೇಟಾಗಿ ಮಾಡಬೇಕು. ಇಷ್ಟು ಕೌಂಟರ್ ಮಾಡಿದ್ರೆ ಇಷ್ಟು ವಾಪಸ್ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು. ಇಲ್ಲಾಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಕೌಂಟರ್ ಸ್ಟೇರಿಂಗ್ ಅನ್ನೋದನ್ನು ಸಿಕ್ಕಾಬಟ್ಟೆ ಪ್ರಾಕ್ಟೀಸ್ ಮಾಡಿ, ನೀವು ಎವ್ರಿ ಡೇ ಬೇಸಿಸ್ ಅಪ್ಲೈ ಮಾಡಿ, ಆಮೇಲೆ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ರೈಡ್ಸಲ್ಲೂ ಅದು ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಇದು ಟೂ ವೀಲರ್ಗೆ ಮಾತ್ರ ಅಪ್ಲೈ ಆಗೋದು. ಅದ್ರ ಜೊತೆಗೆ ನಿಮಗೆ ಸೈಕಲಲ್ಲೂ ಕೂಡ ಇದು ಕೌಂಟರ್ ಸ್ಟೇರಿಂಗ್ ನೋಡ್ಬೋದು ನಾವು. ಸೊ ಮಿಕ್ಕಿದ್ದನ್ನು ಗಾಡಿ ಓಡಿಸ್ತಾ ನೋಡೋಣ. ನಾನು ಆಗಲೇ ಹೇಳ್ದಾಗೆ ಕೌಂಟರ್ ಸ್ಟೇರಿಂಗ್ ಅಂದರೆ ಏನು ಅಂದರೆ, ಪುಷ್ ಮಾಡಿದ್ರೆ ಸಿಂಪಲ್ ಪುಷ್, ಹಿಂಗೆ ರೈಟಲ್ಲಿ ಪುಷ್ ಮಾಡಿದ್ರೆ ರೈಟಿಗೆ ಬರುತ್ತೆ. ಈಗ ರೈಟಿಗೆ ಪುಷ್ ಮಾಡ್ತಾಯಿದ್ರೆ ನೀವು ಲೆಫ್ಟಿಗೆ ತಿರುಗಿಸ್ತಾ ಇರೋಂಗೆ ಅಲ್ವಾ, ಇದು ಪುಷ್ ಮಾಡಿದ್ರೆ ರೈಟಿಗೆ ಬರುತ್ತೆ ಗಾಡಿ. ಲೆಫ್ಟಲ್ಲಿ ಪುಷ್ ಮಾಡಿದ್ರೆ, ಈಗ ಲೆಫ್ಟಲ್ಲಿ ಪುಷ್ ಮಾಡ್ತಾಯಿದ್ದೀನಿ, ಈಗ ನೋಡಿ ಯಾವ ಕಡೆ ತಿರುಗತ್ತಿದೆ, ರೈಟಿಗೆ ತಿರುಗತ್ತಿದೆ, ಬಟ್ ಗಾಡಿ ಬಂದು ಲೆಫ್ಟಿಗೆ ಬರುತ್ತೆ. ಅದು ಯಾವ ಥರ ಬರುತ್ತೆ ಅಂತ ನೋಡೋಣ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಲೋ ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗು ಮಿರರ್ ಓಪನ್ ಮಾಡ್ಕೋತೀನಿ, ಪಕ್ಕ ಬರೋ ಗಾಡಿ ಗೊತ್ತಾಗುತ್ತೆ. ಈಗ ನೀವು ಲೆಫ್ಟ್ ಟರ್ನ್ ಮಾಡಬೇಕಾ, ಲೆಫ್ಟ್ ಸೈಡ್ ಸ್ವಲ್ಪ ಪುಷ್ ಮಾಡಿ. ರೈಟ್ ಟರ್ನ್ ಮಾಡಬೇಕಾ, ರೈಟ್ ಸೈಡ್ ಸ್ವಲ್ಪ ಪುಷ್ ಮಾಡಿ. ನೋಡಿ ಜಸ್ಟ್ ಜೆಂಟಲ್ ಪುಷ್ ನೋಡಿ. ಬರೀ ಒಂದು ಸ್ವಲ್ಪ ಪುಷ್ ಮಾಡಿದ್ರೇ ಗಾಡಿ ಎಷ್ಟು ಟರ್ನ್ ಆಗುತ್ತೆ ಅಂತ ನೋಡಿ. ನಿಮಗೆ ಬರೀ ಒಂದು ಫಿಂಗರಲ್ಲಿ ತೋರಿಸ್ತೀನಿ ನೋಡಿ, ಬರೀ ಒಂದು ಬೆರಳಲ್ಲಿ ನೋಡಿ ಯಾವ ಥರ ತಿರುಗಿಕೊಳ್ಳುತ್ತೆ. ಈ ಥರ ಬೇಕಾದರೂ ಮಾಡ್ಬೋದು. ಹಿಂಗೆ ನೋಡಿ ಎಡ್ದ ಕಡೆ, ಈಗ ಎಡ್ದ ಕಡೆ ಪುಷ್ ಮಾಡಿದ್ದು ನಾನು, ಬಲ್ದ ಕಡೆ ಪುಷ್ ಮಾಡ್ತೀನಿ ನೋಡಿ. ಆ ರೈಟ್ ಸೈಡ್ ಏನಾಯಿತು, ನಾನು ಬರೀ ರೈಟ್ ಸೈಡ್ ಸ್ವಲ್ಪ ಈ ಥರ ಮಾಡಿದೆ ಅಷ್ಟೇ. ರೈಟ್ ಸೈಡಲ್ಲೂ ಅಷ್ಟೇ ಒಂದು ಫಿಂಗರಲ್ಲಿ ತೋರಿಸ್ತೀನಿ. ರೈಟ್ ಸೈಡ್ ಪುಷ್ ಮಾಡ್ತೀನಿ ನೋಡಿ ಅಷ್ಟೇ. ಈಗ ದಾರಿಲಿ ಸಡನ್ನಾಗಿ ಏನಾದರೂ ಅಡ್ಡ ಬಂತು ನೋಡಿ, ಎಷ್ಟೊಂದು ಡಿವಿಯೇಷನ್ ತಗೊಳುತ್ತೆ ಅಂತ ನೋಡಿ. ಲೆಫ್ಟು ನಾನೇನು ಮಾಡ್ತಿಲ್ಲ, ಜಸ್ಟು ಇಲ್ಲಿ ಒಂದು ಸ್ವಲ್ಪ ಪುಷ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ. ಲೆಫ್ಟ್ ರೈಟು ಅಷ್ಟೇ ನೋಡಿ. ಈಗ ನಿಮಗೆ ಪ್ರಾಕ್ಟಿಕಲಾಗೆ ತೋರಿಸ್ತೀನಿ ನೋಡಿ, ರಿಯಲ್ ಲೈಫಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತ. ಇದೊಂದು ಸಣ್ಣ ಕಲ್ಲು ಇಡ್ತೀನಿ ಇಲ್ಲಿ. ಓಕೆ, ಅಲ್ಲೊಂದು ಕಲ್ಲು ಇಟ್ಟಿದ್ದೀನಿ. ಆ ಕಲ್ಲನ್ನು ನಾನು ಅವಾಯ್ಡ್ ಮಾಡಬೇಕು. ನಾನು ಯಾವ ಸ್ಪೀಡಲ್ಲಿ ಹೋಗ್ತಾ ಇರೋ ಅಲ್ಲೊಂದು ಗುಂಡಿ ಇದೆ, ಇಲ್ಲ ಏನೋ ಒಂದು ಸಡನ್ನಾಗಿ ಏನಾದರೂ ಒಂದು ನಾಯೋ ಏನೋ ಅಡ್ಡ ಬಂತು ಅಂದ್ಕೊಳ್ಳಿ, ಅದನ್ನು ಯಾವ ಥರ ಅವಾಯ್ಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕೌಂಟರ್ ಸ್ಟೇರಿಂಗ್ ಯೂಸ್ ಮಾಡ್ಕೊಂಡು ನೋಡಿದ್ರಾ? ಸೊ ಫುಲ್ಲು ಕಲ್ಲು ಹತ್ರ ಹೋಗಿ ಆಮೇಲೆ ಅವಾಯ್ಡ್ ಮಾಡಿದ್ದು ನಾನು. ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈ ಕಡೆಯಿಂದ. ನೋಡಿ ನಾನು ಲೆಫ್ಟ್ ಸೈಡ್ ಪುಷ್ ಮಾಡಿದೆ, ಲೆಫ್ಟ್ ಸೈಡ್ ಹಿಂಗೆ ಪುಷ್ ಮಾಡಿದ ತಕ್ಷಣ ಬಂತು ಹಿಂಗೆ ಗಾಡಿ. ನೀವು ಕೌಂಟರ್ ಸ್ಟೇರಿಂಗ್ ಯೂಸ್ ಮಾಡಬೇಕಾದ್ರೆ ತಿಳ್ಕೊಬೇಕಾಗಿರೋದು ಒಂದೇ, ಎಷ್ಟು ಪುಷ್ ಮಾಡಬೇಕು ಅನ್ನೋದು. ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದಕ್ಕೆ ಸ್ಟಾರ್ಟಿಂಗು ಕಡಿಮೆ ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಸ್ಲೋ ಸ್ಪೀಡಲ್ಲಿ ನೋಡಿ ಎಲ್ಲಿ ಗಂಟೆ ಬರುತ್ತೆ. ಬರೀ ಲೆಫ್ಟ್ ಸೈಡ್ ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು. ರೈಟ್ ಸೈಡು ಅಷ್ಟೇ, ರೈಟ್ ಸೈಡ್ ಸ್ವಲ್ಪ ಪುಷ್ ಮಾಡಿದ್ರೆ ನೋಡಿ ಯಾವ ಥರ ಚೇಂಜ್ ಆಗುತ್ತೆ ಡೈರೆಕ್ಷನ್ನು. ನಾನು ರಿಯಲ್ ಲೈಫಲ್ಲಿ ಕೌಂಟರ್ ಸ್ಟೇರಿಂಗ್ ಯೂಸ್ ಮಾಡಿ ತೋರಿಸ್ತೀನಿ. ಈಗ ನನ್ನ ಮುಂದೆ ಗಾಡಿ ಹೋಗ್ತಾ ಇದೆ,
ಇದು ಸಡನ್ನಾಗಿ ಬಂದು ಆಬ್ಜೆಕ್ಟ್ಸು ಬೈಕ್ ಆಗ್ಬೋದು, ನಾಯಿ ಆಗ್ಬೋದು, ಏನಾದರೂ ರೋಡ್ ಮೇಲೆ ಸಡನ್ನಾಗಿ ಬಂತು ಅಂದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಕೌಂಟರ್ ಸ್ಟೇರಿಂಗು. ಇದನ್ನು ಸಖತ್ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಮತ್ತು ಕಾರ್ನರಿಂಗಲ್ಲಿ ತುಂಬ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಕಾರ್ನರಿಂಗಲ್ಲಿ ತುಂಬ ಯೂಸು, ನೀವು ಕಾರ್ನರಿಂಗಲ್ಲಿ ಬೈಕ್ ಮಲಗಿಸ್ಬೇಕು. ಇದು ಹ್ಯಾಂಡಲ್ ಏನೋ ವರ್ಕ್ ಆಗಲ್ಲ. ನೀವೇನು ಮಾಡ್ತೀರಾ, ಬೈಕನ್ನೇ ಬಾಡಿ ಯೂಸ್ ಮಾಡ್ಕೊಂಡು ಹಿಂಗೆ ಮಲಗಿಸ್ತೀರಾ, ಕಾರ್ನರ್ ಮಾಡ್ತೀರಾ. ಬಟ್ ಆದ್ರೂ ಕೆಲವೊಂದು ಟೈಮು ನೀವು ಕಾರ್ನರ್ನ ಜಡ್ಜ್ ಮಾಡೋಕ್ಕಾಗಲ್ಲ ಎಷ್ಟು ಕರ್ವಿದೆ ಅನ್ನೋದು. ಸೊ ಕೆಲವೊಂದು ಟೈಮು ಸಡನ್ನಾಗಿ ಕರ್ವ್ ಜಾಸ್ತಿ ಆದಾಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೆಫ್ಟ್ ಸೈಡ್ ಪುಷ್ ಮಾಡಿ ಪಕ್ಕಾ ಕರ್ವ್ ತಿರ್ಕೊಳ್ಳುತ್ತೆ. ಇದು ಮತ್ತು ಟಾರ್ಗೆಟ್ ಫಿಕ್ಸೇಷನ್ನು, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟಾರ್ಗೆಟ್ ಫಿಕ್ಸೇಷನ್ ಬಗ್ಗೆ ಇವತ್ತಿಗಿಷ್ಟು ಕೌಂಟರ್ ಸ್ಟೇರಿಂಗ್ ಬಗ್ಗೆ. ನೀವು ಕೂಡ ಇದನ್ನು ರಿಯಲ್ ಲೈಫಲ್ಲಿ ಯೂಸ್ ಮಾಡಿ, ಸ್ಟಾರ್ಟಿಂಗು ಸ್ಲೋ ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಬಾಯ್ ಎಲ್ರಿಗೂ, ಟೇಕ್ ಕೇರ್.